ನಮಸ್ಕಾರ. ನಾವು ಪ್ರತಿದಿನ ನೋಡೋ ಒಂದು ಸಾಮಾನ್ಯ ಎಲೆಕ್ಟ್ರಿಕಲ್ ವೈರ್ ಇದೆಯಲ್ಲ, ನೋಡೋಕೆ ತುಂಬಾನೇ ಸಿಂಪಲ್ ಅನ್ಸುತ್ತೆ. ಆದರೆ ಅದರೊಳಗೊಂದು ಇಂಟ್ರೆಸ್ಟಿಂಗ್ ರಹಸ್ಯ ಅಂದ್ರೆ ಒಂದು ಪವರ್ಫುಲ್ ಆದ ಅದೃಶ್ಯ ಶಕ್ತಿ ಅಡಗಿದೆ ಗೊತ್ತಾ? ಬನ್ನಿ ಇವತ್ತು ಆ ಸೀಕ್ರೆಟ್ ಏನು ಅಂತ ಒಟ್ಟಿಗೆ ಕಂಡಿಡಿಯೋಣ. ಹಾಗಾದ್ರೆ ಈಗ ನೋಡ್ತಿರೋ ಈ ಸಿಂಪಲ್ ಸರ್ಕ್ಯೂಟ್ ಇದೆಯಲ್ಲ, ಇದರಲ್ಲಿ ಅಡಗಿರೋ ಆ ಇನ್ವಿಸಿಬಲ್ ಫೋರ್ಸ್ ಅದು ಯಾವುದು ಅಂತ ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಗೆ ದಾರಿ. ಬನ್ನಿ ಉತ್ತರ ಏನು ಅಂತ ನೋಡೋಣ. ಸರಿ, ಈ ಒಗಟನ್ನು ಬಿಡಿಸೋಕೆ ನಾವು ಮೊದಲು ಈ ಡಯಾಗ್ರಾಮ್ ಇದೆಯಲ್ಲ, ಇದನ್ನೊಂದು ಪ್ರಾಬ್ಲಮ್ ಅಂತ ನೋಡೋದು ಬೇಡ. ಬದಲಿಗೆ ಇದೊಂದು ಮ್ಯಾಪ್, ನಾವು ಎಕ್ಸ್ಪ್ಲೋರ್ ಮಾಡಬೇಕಾದ ಒಂದು ನಕ್ಷೆ ಅಂತ ಅಂದ್ಕೊಳ್ಳೋಣ. ಓಕೆ, ಇದೇ ನೋಡಿ ಆ ನಕ್ಷೆ. ಇದರಲ್ಲಿ ಮುಖ್ಯವಾಗಿ 3 ಭಾಗಗಳಿವೆ. ಒಂದು ಪವರ್ ಸೋರ್ಸ್ ಅಂದ್ರೆ ನಮ್ಮ ಬ್ಯಾಟ್ರಿ, ಎರಡನೇದು ಕರೆಂಟ್ ಪಾಸಾಗೋಕಿರೋ ವೈರ್ಗಳು, ಮತ್ತೆ ನಮ್ಮ ಗಮನ ಸೆಳೆಯೋಕಿರೋ ಪಿ ಮತ್ತು ಕ್ಯೂ ಅನ್ನೋ 2 ಸ್ಪೆಸಿಫಿಕ್ ಪಾಯಿಂಟ್ಗಳು. ಆ ಇನ್ವಿಸಿಬಲ್ ಫೋರ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಮೊದಲು ನಮಗೆ ಕಣ್ಣಿಗೆ ಕಾಣಿಸೋ ಎಲೆಕ್ಟ್ರಿಕ್ ಕರೆಂಟ್ ಯಾವ ದಾರಿಯಲ್ಲಿ ರೋಗುತ್ತೆ ಅಂತ ನೋಡಬೇಕು. ಅಂದ್ಹಾಗೆ ಈ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಅಲ್ವಾ? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ವೈರ್ ಒಳಗೆ ಲಕ್ಷಾಂತರ ಎಲೆಕ್ಟ್ರಾನ್ಗಳು ಒಂದೇ ದಿಕ್ಕಿಗೆ ಚಲಿಸೋದೇ ಕರೆಂಟ್. ಈ ಇಡೀ ಸರ್ಕ್ಯೂಟ್ಗೆ ಇಂಜಿನ್ ಇದ್ದಾಗೆ ಈ ಬ್ಯಾಟ್ರಿ. ಇಲ್ಲೇ ನೋಡಿ ಎಲೆಕ್ಟ್ರಾನ್ಗಳ ಪ್ರಯಾಣ ಶುರುವಾಗೋದು. ಈ ಪ್ಲಸ್ ಚಿಹ್ನೆ ಪಾಸಿಟಿವ್ ಟರ್ಮಿನಲ್, ಹಾಗೇನೆ ಈ ಮೈನಸ್ ಚಿಹ್ನೆ ನೆಗೆಟಿವ್ ಟರ್ಮಿನಲ್ ಅಂತ ತೋರಿಸುತ್ತೆ. ಈ ಆರೋ ಮಾರ್ಕ್ಸ್ ಇದೆಯಲ್ಲ, ಇದು ಕರೆಂಟ್ ಯಾವ ದಿಕ್ಕಲ್ಲಿ ಹೋಗ್ತಿದೆ ಅಂತ ತೋರಿಸುತ್ತೆ. ಇದನ್ನ ಕನ್ವೆನ್ಷನಲ್ ಕರೆಂಟ್ ಅಂತ ಕರೀತಾರೆ. ಅಂದ್ರೆ ಕರೆಂಟ್ ಯಾವಾಗ್ಲೂ ಪಾಸಿಟಿವ್ ಕಡೆಯಿಂದ ಶುರುವಾಗಿ ಪೂರ್ತಿ ಸರ್ಕ್ಯೂಟ್ ಸುತ್ತಿ ನೆಗೆಟಿವ್ ಕಡೆಗೆ ವಾಪಸ್ ಬರುತ್ತೆ ಅಂತ ಅಂದ್ಕೋತೀವಿ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಿಜವಾಗ್ಲೂ ಎಲೆಕ್ಟ್ರಾನ್ಗಳು ಉಲ್ಟಾ ಹೋಗೋದು, ಅಂದ್ರೆ ನೆಗೆಟಿವ್ನಿಂದ ಪಾಸಿಟಿವ್ಗೆ. ಆದರೆ ಲೆಕ್ಕಾಚಾರಕ್ಕೆ ಸುಲಭ ಆಗಲಿ ಅಂತ ನಾವು ಈ ಕನ್ವೆನ್ಷನಲ್ ಡೈರೆಕ್ಷನ್ನಲ್ಲೇ ಮುಂದುವರಿಯೋಣ. ರೈಟ್? ಈಗ ನಾವು ನಮ್ಮ ಪಝಲ್ನ ಮಾಸ್ಟರ್ ಕೀ ಹತ್ರ ಬಂದಿದ್ದೀವಿ. ಇದು ಫಿಸಿಕ್ಸ್ನ ಒಂದು ತುಂಬಾನೇ ಫಂಡಮೆಂಟಲ್ ರೂಲ್. ಏನಪ್ಪಾ ಅಂದ್ರೆ, ಎಲೆಕ್ಟ್ರಿಸಿಟಿಗೂ ಮ್ಯಾಗ್ನೆಟಿಸಮ್ಗೂ ಒಂದು ಬಿಡಿಸಲಾಗದ ಸಂಬಂಧ ಇದೆ ಅನ್ನೋದು. ಹಾಗಾದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತಕ್ಷೇತ್ರ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ತೇನೆ ಕೇಳಿ. ಒಂದು ವೈರ್ನಲ್ಲಿ ಕರೆಂಟ್ ಪಾಸ್ ಆದಾಗ, ಅಂದ್ರೆ ಎಲೆಕ್ಟ್ರಾನ್ಗಳು ಮೂವ್ ಆದಾಗ, ಅದರ ಸುತ್ತಲೂ ಒಂದು ಇನ್ವಿಸಿಬಲ್ ಫೋರ್ಸ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೆಯೋದು. ಸರಿ, ಈ ಇನ್ವಿಸಿಬಲ್ ಫೋರ್ಸ್ ಇದೇ ಸರಿ. ಆದ್ರೆ ಅದರ ಡೈರೆಕ್ಷನ್ ಹೆಂಗ್ ಗೊತ್ತಾಗತ್ತೆ? ಅದಕ್ಕೆ ಒಂದು ಸಖತ್ ಸಿಂಪಲ್ ಟ್ರಿಕ್ ಇದೆ. ಅದೇ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಥವಾ ನಮ್ಮ ಬಲಗೈ ಹೆಬ್ಬೆರಳಿನ ನಿಯಮ. ಈ ರೂಲ್ನ ಬ್ಯೂಟಿನೇ ಅದರ ಸಿಂಪ್ಲಿಸಿಟಿ. ಇದಕ್ಕೆ ಯಾವ ಟೂಲ್ಸೂ ಬೇಡ, ನಮ್ ಬಲಗೈ ಒಂದಿದ್ರೆ ಸಾಕು. ನೋಡಿ, ತುಂಬಾ ಸುಲಭ. ಮೊದಲು ಹೆಬ್ಬೆರಳನ್ನ ಕರೆಂಟ್ ಹೋಗ್ತಿರೋ ಡೈರೆಕ್ಷನಲ್ಲಿ ಪಾಯಿಂಟ್ ಮಾಡಿ, ಆಮೇಲೆ ನಿಮ್ಮ ಉಳಿದ ಬೆರಳುಗಳು ನ್ಯಾಚುರಲ್ ಆಗಿ ಯಾವ ದಿಕ್ಕಿಗೆ ಸುತ್ಕೊಳ್ತಾವೋ ಅದೇ ಆ ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್. ಅಷ್ಟೇ. ಸರಿ, ಈಗ ಥಿಯರಿ ಗೊತ್ತಾಯ್ತು. ಬನ್ನಿ ಇದನ್ನ ಪ್ರಾಕ್ಟಿಕಲ್ ಆಗಿ ನಮ್ಮ ಡಯಾಗ್ರಾಮ್ನ ಪಿ ಮತ್ತು ಕ್ಯೂ ಪಾಯಿಂಟ್ಗಳಿಗೆ ಅಪ್ಲೈ ಮಾಡಿ ಫೈನಲ್ ಆಗಿ ಈ ಪಝಲ್ನ ಸಾಲ್ವ್ ಮಾಡೋಣ. ಮೊದಲಿಗೆ ಪಿ ಪಾಯಿಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಇಲ್ಲಿ ನೋಡಿದ್ರೆ ಕರೆಂಟ್ ಮೇಲ್ಗಡೆಗೆ ಅಂದ್ರೆ ಲೂಪ್ನ ಟಾಪ್ ಕಡೆಗೆ ಹೋಗ್ತಾ ಇದೆ. ಈಗ ನಮ್ಮ ರೈಟ್ ಹ್ಯಾಂಡ್ ರೂಲ್ ಬಳಸೋಣ. ಕರೆಂಟ್ ಮೇಲ್ ಹೋಗ್ತಿರೋದ್ರಿಂದ ನಮ್ಮ ಹೆಬ್ಬೆರಳನ್ನ ಮೇಲ್ಮುಖವಾಗಿ ಇಡೋಣ. ಈಗ ಬೆರಳುಗಳನ್ನ ಮಡಚಿ ನೋಡಿ. ಅವು ಗಡಿಯಾರದ ಮುಳ್ಳು ತಿರುಗೋ ದಿಕ್ಕಿಗೆ ಉಲ್ಟಾ ಅಂದ್ರೆ ಕೌಂಟರ್ ಕ್ಲಾಕ್ ವೈಸ್ ಆಗಿ ಸುತ್ಕೊಳ್ಳುತ್ತೆ. ಆಯ್ತು, ಈಗ ಕ್ಯೂ ಪಾಯಿಂಟ್ಗೆ ಬರೋಣ. ಇಲ್ಲೇನಾಗ್ತಿದೆ? ಕರೆಂಟ್ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಅಂದ್ರೆ ಕೆಳಮುಖವಾಗಿ ಹೋಗ್ತಿದೆ. ಮತ್ತೊಮ್ಮೆ ನಮ್ಮ ರೂಲ್ ಅಪ್ಲೈ ಮಾಡೋಣ. ಈ ಸಲ ಕರೆಂಟ್ ಕೆಳಗೆ ಹೋಗ್ತಿರೋದ್ರಿಂದ ಹೆಬ್ಬೆರಳನ್ನ ಕೆಳಗೆ ಪಾಯಿಂಟ್ ಮಾಡಿ. ಈಗ ಬೆರಳುಗಳನ್ನ ಮಡಚಿದ್ರೆ ಅವು ಗಡಿಯಾರದ ಮುಳ್ಳು ಹೋಗೋ ದಿಕ್ಕಲ್ಲಿ ಅಂದ್ರೆ ಕ್ಲಾಕ್ ವೈಸ್ ಆಗಿ ಸುತ್ಕೊಳ್ಳುತ್ತೆ. ಸೊ ಇದರಿಂದ ನಮ್ಗೆ ಒಂದು ವಿಷಯ ಕ್ಲಿಯರ್ ಆಯ್ತು. ಕರೆಂಟ್ ಡೈರೆಕ್ಷನ್ ಚೇಂಜ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಓಕೆ, ನಾವು ಬರೀ ಒಂದು ಸಿಂಪಲ್ ಡಯಾಗ್ರಾಮ್ನ ಪಝಲ್ ಬಿಡಿಸಿದ್ವಿ ಅಷ್ಟೇ. ಆದರೆ ಈ ಸಿಂಪಲ್ ಪ್ರಿನ್ಸಿಪಲ್ ಇದೆಯಲ್ಲ, ಇದರ ಇಂಪಾರ್ಟೆನ್ಸ್ ಇಲ್ಲಿಗೆ ಮುಗಿಯಲ್ಲ. ಇದರ ಎಫೆಕ್ಟ್ ಇಡೀ ಪ್ರಪಂಚದ ಮೇಲಿದೆ. ಹಾಗಾಗಿ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದ ಮುಖ್ಯ ವಿಷಯ ಅಂದ್ರೆ, ಮೂವ್ ಆಗ್ತಿರೋ ಎಲೆಕ್ಟ್ರಿಕ್ ಕರೆಂಟ್ ತನ್ನ ಸುತ್ತ ಯಾವಾಗ್ಲೂ ಆಲ್ವೇಸ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡುತ್ತೆ. ಇದು ಫಿಸಿಕ್ಸ್ನ ಒಂದು ಬದಲಾಗದ ನಿಯಮ. ನಂಬೋಕೆ ಕಷ್ಟ ಆದ್ರೂ ನಮ್ಮ ಇಡೀ ಮಾಡರ್ನ್ ವರ್ಲ್ಡ್ ಇದೇ ಅದ್ಭುತ ಪ್ರಿನ್ಸಿಪಲ್ ಮೇಲೆ ನಿಂತಿರೋದು. ನಾವು ಯೂಸ್ ಮಾಡೋ ಎಲೆಕ್ಟ್ರಿಕ್ ಮೋಟರ್ಗಳಿಂದ ಹಿಡಿದು ಹಾಸ್ಪಿಟಲ್ನಲ್ಲಿರೋ MRI ಮಷೀನ್ಗಳವರೆಗೆ, ಅಷ್ಟೇ ಯಾಕೆ ನಮ್ಮ ಕಂಪ್ಯೂಟರ್ ಹಾರ್ಡ್ ಡ್ರೈವ್ಗಳು, ನಾವು ಮ್ಯೂಸಿಕ್ ಕೇಳೋ ಸ್ಪೀಕರ್ಗಳು ಎಲ್ಲವೂ ಇದೇ ಬೇಸಿಕ್ ರೂಲ್ ಮೇಲ್ನೇ ವರ್ಕ್ ಆಗೋದು. ಸೊ
ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ ನಡುವಿನ ಈ ಅದ್ಭುತ ಕನೆಕ್ಷನ್ ನಮ್ಮ ಇಡೀ ಟೆಕ್ನಾಲಜಿ ಜಗತ್ತಿಗೆ ಫೌಂಡೇಶನ್. ನೆಕ್ಸ್ಟ್ ಟೈಮ್ ಒಂದು ಸ್ವಿಚ್ ಆನ್ ಮಾಡಿದಾಗ ಅಥವಾ ಮ್ಯೂಸಿಕ್ ಕೇಳಿದಾಗ ಅಷ್ಟೇ ಯಾಕೆ, ಮೆಟ್ರೋದಲ್ಲಿ ಹೋಗುವಾಗ ನೆನಪಿಟ್ಕೊಳ್ಳಿ, ಅಲ್ಲೊಂದು ಇನ್ವಿಸಿಬಲ್ ಫೋರ್ಸ್ ಕೆಲಸ ಮಾಡ್ತಿದೆ. ಒಂದು ಚಿಕ್ಕ ವೈರ್ ಒಳಗೆ ಎಲೆಕ್ಟ್ರಾನ್ಗಳು ಮೂವ್ ಆಗೋದು ಇಡೀ ಪ್ರಪಂಚವನ್ನೇ ಮೂವ್ ಮಾಡ್ತಿದೆ ಅಲ್ವಾ? ಈ ಅದ್ಭುತ ಶಕ್ತಿಯ ಎಫೆಕ್ಟ್ಸ್ ನಮ್ಮ ಸುತ್ತಮುತ್ತ ಇನ್ನೆಲ್ಲೆಲ್ಲಿ ನೋಡ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.